ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ದೇಶದಲ್ಲಿ ಮಹಿಳಾ ರಿಸರ್ವೇಷನನ್ನು ತರೋ ಮುಖಾಂತರ ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿನ್ನೆ ಬಿಲ್ಲನ್ನು ಮಂಡಿಸಿದ್ದಾರೆ. ಇವತ್ತು ಅದು ವೋಟಿಂಗು ಕೂಡ ಆಗ್ತಾಯಿದೆ. ಭಾಳಷ್ಟು ಜನ ಹಿಂದೆ ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಿ ಸಫಲ ಆಗಲಿಲ್ಲ. ಆದರೆ ನರೇಂದ್ರ ಮೋದಿಯವರ ಇಚ್ಛಾಶಕ್ತಿಯಿಂದ ಇವತ್ತು ಬಿಲ್ಲು ಪಾಸಾಗ್ತಾ ಇದೆ, ಮೋಸ್ಟ್ಲಿ ಆಗುತ್ತೆ. ಆದರೆ ಇದರಲ್ಲಿ ಬರ ಇಲ್ಲಿ ಮೈಕ್ ಕಿತ್ಕೊಂಬಂದ್ಬಿಡ ಅವನ ಹತ್ರ ಇಸ್ಕೊಂಡು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಈ ಬಿಲ್ಲಿಂದ MLA ಕ್ಷೇತ್ರಗಳಲ್ಲೂ ಕೂಡ ಮಹಿಳಾ ರಿಸರ್ವೇಷನ್ ಬರುತ್ತೆ, ಮತ್ತು ಪಾರ್ಲಿಮೆಂಟಲ್ಲೂ ಬರ್ತಾ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಏನು ಕಾಟಲ್ ನೀನು ಓದ್ತೀಯೋ ಇಲ್ಲ, ನೀನು ಮೈಕ ನನ್ನ ಹತ್ರ ತಾಂಬರ್ಲಿ, ಮೈಕ್ ಇಸ್ಕೊಂಬಾರ ನನಗೆ, ಇಸ್ಕೊಂಬಾರ ಮೈಕ್ ಇಸ್ಕೊಂಬಾರ ಅವ್ರ ಹತ್ರ. ಏನು ಆಗಂಗಿಲ್ಲ ಇವರು ಮತ್ತೆ ಒಂದೊಂದು ಸರಿ ಈ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀರಿ. ಒಂದು ಮಹಿಳಾ ರಿಸರ್ವೇಷನ್, ಎರಡನೇದು ಡಿಲಿಮಿಟೇಷನ್, ಎರಡೂ ಕೂಡ ಆಗ್ತಾ ಇರೋವಂಥದ್ದು ಒಳ್ಳೆಯದು. ಯಾಕಂದರೆ ಹಿಂದೆ ಈ ಬಿಲ್ ಬಂದಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದನೂ ಹೆಚ್ಚಾಗೋವಂಥದ್ದನ್ನ ನಾವು ಸ್ವಾಗತ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಾತಿನಿಧ್ಯತೆ ಸಿಗಬೇಕು. ಆ ದೃಷ್ಟಿಯಿಂದ ಈ ಬಿಲ್ಲು ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡ್ತಾ ಇದೆ. ನಾವು ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ. ನೀವಾದರೂ ಬಂದು ಈ ಒಂದು ಮಹಿಳಾ ಬಿಲ್ಲು ಪಾಸ್ ಮಾಡಿರೋವಂಥದ್ದಕ್ಕೆ ಇಡೀ ದೇಶದ ಎಲ್ಲ ಮಹಿಳೆಯರನ್ನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಳ್ತಾರೆ, ನರೇಂದ್ರ ಮೋದಿಯವರನ್ನು ಅಭಿನಂದಿಸ್ತಾರೆ ಎಲ್ಲ ಮಹಿಳೆಯರು ಅನ್ನೋ ವಿಶ್ವಾಸ ನನಗಿದೆ. ಕಾಂಗ್ರೆಸ್ ಅವರು ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೋತಾರೆ. ಹಿಂದೆ ಎಲ್ಲ ಮಾತಾಡ್ತಾ ಹೇಳ್ತಾಯಿದ್ರು ಈ ಮಹಿಳಾ ರಿಸರ್ವೇಷನ್ ಬಿಲ್ ಏನಿದೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ ಅಂತ. ಈಗ ಕಿತಾಪತಿ ತೆಗಿತಾ ಇದ್ದಾರೆ. ಮಹಿಳಾ ರಿಸರ್ವೇಷನ್ ಬಿಲ್ಗೂ ಅದರಲ್ಲಿ ಧರ್ಮಾಧಾರಿತ ಕೊಡಬೇಕು ಅಂತ ಕಿತಾಪತಿ ಎತ್ತಿದ್ದಾರೆ. ನಮ್ಮ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಧರ್ಮಾಧಾರಿತವಾದಂಥ ಒಂದು ರಿಸರ್ವೇಷನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗ ಅದನ್ನು ಕೂಡ ಕಾಂಗ್ರೆಸ್ ಅವರು ಶುರು ಮಾಡಿರೋವಂಥದ್ದು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದನ್ನೆಲ್ಲವನ್ನು ಮೀರಿ ಇವತ್ತು ಬಿಲ್ ಪಾಸ್ ಆಗ್ತೈತೆ. ಇಡೀ ದೇಶದ ಜನ, ಇಡೀ ದೇಶದ ಮಹಿಳೆಯರು BJPಯ ತಂದಿರತಕ್ಕಂಥ ಬಿಲ್ಲು ಮತ್ತು ನರೇಂದ್ರ ಮೋದಿಯವರ ಒಂದು ಉದ್ದೇಶ ಸಫಲ ಆಗುತ್ತೆ. ಅದರಿಂದ ಮಹಿಳೆಯರಿಗೆ ಒಂದು ರೀತಿ ಸಮಾನ ಹಕ್ಕು ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇದೊಂದು ಸ್ವಾಗತಾರ್ಹ ಬಿಲ್ ಅಂತ ಅನಿಸುತ್ತೆ. ಅವ್ರಿಗೆ ಬುದ್ಧಿ ಕಡಿಮೆ ಇದೆ. ಅದಕ್ಕೋಸ್ಕರ ಬುದ್ಧಿ ಕಡಿಮೆ ಇರೋರು ಸ್ಟಾಲಿನ್ ಒಬ್ಬರೇ. ತಮಿಳ್ನಾಡು ಹಂಗಿಲ್ಲ. ತಮಿಳ್ನಾಡಲ್ಲೆಲ್ಲ ಒಳ್ಳೆ ಜನ ಇದ್ದಾರೆ. ತಮಿಳ್ನಾಡಲ್ಲೂ ಕೂಡ ಪ್ರಗತಿಪರರಿದ್ದಾರೆ, ಒಳ್ಳೆ ಜನ ಅದ. ಸ್ಟಾಲಿನ್ಗೆ ಬುದ್ಧಿ ಕಡಿಮೆ. ಈಗ ಜನಸಂಖ್ಯೆ ಆಧಾರದ ಮೇಲೆ ಏನು ಮಾಡ್ತಾ ಇಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮಾಡಿದರೆ ಇವ್ರು ಹೇಳಿದ್ರು ಹಿಂದೆ ನಾವೆಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ನೆಲ್ಲ ಜಾರಿಗೆ ತಂದಿದ್ದರಿಂದ ನಮಗೆ ಜನಸಂಖ್ಯೆ ಕಡಿಮೆ ಮಾಡಿದಿರಿ, ನಾವು ಸರ್ಕಾರದ ಆದೇಶನ ಪಾಲಿಸಿದಿರಿ, ಅದಕ್ಕೋಸ್ಕರ ನಮ್ಗೆ ಅನ್ಯಾಯ. ಈಗ ಅದನ್ನು ನಾವು ಮಾಡಿಲ್ಲ. ಈ ಕೇಂದ್ರ ತಂದಿರೋ ಬಿಲ್ಲಲ್ಲಿ ಜನಸಂಖ್ಯೆ ಆಧಾರ ಇಲ್ಲ. ಇದು ನಿಮ್ಮ ಅವತ್ತಿನ ಹಿಂದೆ ಯಾರು ಮಾಡಿದವರು, ಪಾರ್ಲಿಮೆಂಟ್ ಸೀಟ್ ಎಷ್ಟಿರಬೇಕು ಅಂತ ಹಿಂದೆ ತೀರ್ಮಾನ ಮಾಡಿದವರು ಯಾರು? MLA ಸೀಟುಗಳು ಇಷ್ಟಿರಬೇಕು ಅಂತ ತೀರ್ಮಾನ ಇದೇ ಕಾಂಗ್ರೆಸ್ ಅವರೇ ಮಾಡಿರೋದು. ಆ ಒಂದು ಜನಸಂಖ್ಯೆ ಏನಿತ್ತು, MLA ಇರ್ಬೋದು, MP, ಅದರ ಮೇಲೆ ರೈಸ್ ಮಾಡ್ತಾ ಇರೋದು. ಸರಿ ಎಷ್ಟಿತ್ತು ಅದಕ್ಕೆ ನ್ಯಾಚುರಲ್ಲಾಗಿ ರೈಸ್ ಆಗ್ತೈತೆ. ನಮಗೂ ಮೋಸ್ಟ್ಲಿ 10 ಸೀಟಲ್ಲ, 28 ಇರೋದು 42 ಆಗ್ತಾಯಿದೆ. ತಮಿಳ್ನಾಡು 39 ಇರೋದು 59 ಆಗ್ತದೆ. ನೀನೇನು ದಾಡಿ ಶಾಲಿನ್ಗೆ? ಅದರಿಂದ ಇಲ್ಲಿ ಕಡಿಮೆ ಆಗೋ ಪ್ರಶ್ನೆ ಇಲ್ಲ.
ಕೇರಳದಲ್ಲಿ 20 ಇತ್ತು, 30 ಆಗಿದೆ. ತೆಲಂಗಾಣ 17 ಇತ್ತು, 26 ಆಗಿದೆ. ಆಂಧ್ರ ಪ್ರದೇಶ 25 ಇತ್ತು, 38 ಆಗಿದೆ. ಜಾಸ್ತಿ ಆಗಿದೆಯಲ್ಲ. ಅದರಿಂದ ಇಲ್ಲಿ ಅವ್ರಿಗೆ ಏನಾದರೂ ಅವ್ರಿಗೇನು ಅನಿಸ್ಬಿಟ್ಟಿದೆ, ಮೋದಿ 3ನೇ ಬಾರಿ ಗೆದ್ದುಬಿಟ್ಟಿದ್ದಾರೆ, 4ನೇ ಬಾರಿನೂ ಗೆದ್ದುಬಿಟ್ರೆ ನಾವೆಲ್ಲ ಟೆಂಟ್ ಕಟ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಬೈಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಷ್ಟೇ. ಅದರಿಂದ ಇಲ್ಲಿ ದಕ್ಷಿಣ ರಾಜ್ಯಗಳಿಗೂ ಯಾವುದೇ ರೀತಿ ಅನ್ಯಾಯ ಆಗ್ತಾ ಇಲ್ಲ, ಪಕ್ಕ, ಇದರಲ್ಲೇನು ಡೌಟ್ ಇಲ್ಲ. ಅಂಕಿ ಸಂಖ್ಯೆನೇ ಬಂದ್ಬಿಟ್ಟಿದೆಯಲ್ಲ. ಮೊದಲೇನಾಗ್ತಾಯಿದೆ, ಕಡಿಮೆ ಆಗ್ತಾಯಿದೆ ಅಂತ ಹೇಳಿದರು. ನಮ್ದು 28 ಸೀಟ್ ಇತ್ತು, 28ರಲ್ಲಿ ಕಡಿಮೆ ಆಗ್ತೈತೆ ಅಂತ ಹೇಳ್ತಾಯಿದ್ರು. ಇವಾಗ ಏನಾಗ್ತಾಯಿದ್ದಾರೆ, ಜಾಸ್ತಿ ಆಗ್ತಾಯಿದೆ. ಇವಾಗ ಯಾಕೆ ಅದ್ರ ಬಗ್ಗೆ ಈಗ ಅಲ್ಲಿ ಸ್ಟಾಪ್ ಮಾಡಿ ಈಗ ಡಿಲಿಮಿಟೇಷನ್ಗೆ ಹೋಗ್ತಾವ್ರೆ. ಡಿಲಿಮಿಟೇಷನ್ ಯಾಕೆ ಬೇಕು ಅಂತ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾವ್ರೆ. ಅಂದರೆ ಅವ್ರಿಗೆ ಈ ದೇಶದ ಅಭಿವೃದ್ಧಿ ಇಷ್ಟ ಇಲ್ಲ. ಅವ್ರೇನು ವಂಶ ಪರಂಪರೆ ಆಡಳಿತ ಬರ್ತಾಯಿದೆ ರಾಹುಲ್ ಗಾಂಧಿದು, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಯಾವುದೇ ರೀತಿ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಯಾವುದೇ ಕಾರಣಕ್ಕೂ ಆಗಿಲ್ಲ, ಆಗಕ್ಕೂ ನಮ್ಮ ನರೇಂದ್ರ ಮೋದಿಯವರು ಬಿಡಲ್ಲ. ಇದೊಂದು ವಿನಯ್ ಕುಲಕರ್ಣಿ ರಾಜ್ಯದ ಅವರು ಕೂಡ ಒಬ್ಬ ಶಾಸಕರು, ಹಿಂದೆ ಮಂತ್ರಿಗಳಾಗಿದ್ದವರು. ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಇಬ್ಬರು ಅಪ್ರೂವರ್ ಆಗಿದ್ದಾರೆ. ಅವರು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವ್ರ ಮಾತು ಕೇಳಿಕೊಂಡು, ವಿನಯ್ ಕುಲಕರ್ಣಿ ಮಾತು ಕೇಳಿಕೊಂಡು ನಾವು ಕೊಲೆ ಮಾಡಿದ್ರಿ, ಈಗ ನಮ್ಮ ತಪ್ಪಿನ ಅರಿವಾಗ್ತಾ ಇದೆ, ನಾವು ಅದರಿಂದ ಹೊರಬರ್ತಾ ಇದ್ದೀರಿ, ನಾವು ಇಲ್ಲ ಅಂದರೆ ಜೀವನ ಪೂರ್ತಿ ನಾವು ಚಿತ್ರಹಿಂಸೆ ಅನುಭವಿಸ್ಬೇಕಾಯ್ತು, ಹೊರಬರ್ತಾ ಇದ್ದೀರಿ ಅನ್ನೋ ಮಾತನ್ನು ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದರೋ ಅವರೇ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಒಂದು ಮೆಸೇಜು, ಇದು ಒಳ್ಳೆಯ ಒಂದು ಸಂದೇಶ ಹೋಗ್ತದೆ. ಯಾರ್ದೋ ಮಾತು ಕೇಳಿಕೊಂಡು, ರಾಜಕಾರಣಿಗಳ ಮಾತು ಕೇಳಿಕೊಂಡು ಕೊಲೆಗಳನ್ನು ಮಾಡಿದ್ರೆ ಯಾವ ಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ಎಕ್ಸಾಂಪಲ್. ಅದರಿಂದ ಇವತ್ತು CBI ತನಿಖೆ ಕೊಟ್ಟಿದ್ದಕ್ಕೋಸ್ಕರ, CBI ತನಿಖೆ ಕೊಟ್ಟಿಲ್ಲ ಅಂದಿದ್ರೆ ಕಾಂಗ್ರೆಸ್ ಅವರು ಈ ಕೇಸನ್ನು ಮುಚ್ಚಾಕೋಕ್ಕೆ ಎಲ್ಲ ರೀತಿ ತಯಾರು ಮಾಡಿಬಿಟ್ಟಿದ್ರು. ಅಲ್ಲಿನ ಇನ್ಸ್ಪೆಕ್ಟ್ರು, ಅಲ್ಲಿನ DYC ಎಲ್ಲರೂ ಕೂಡ, ಇಡೀ ಪೊಲೀಸ್ ಇಲಾಖೆ ಈ ಕೇಸನ್ನು ಮುಚ್ಚಾಕೋಕ್ಕೆ ಮಾಡಿತ್ತು. ಈಗ CBI ಕೊಟ್ಟ ಮೇಲೆ ಆ ಕೇಸು ಚಾಲೂ ಆಗಿ ಈಗ ಅಪರಾಧಿ ಯಾರು ಅನ್ನೋದು ಪಕ್ಕಾ ಪ್ರೂವ್ ಆಗಿದೆ, ಕೋರ್ಟು ಕೂಡ ಪ್ರೂವ್ ಆಗಿದೆ. ಅಂದರೆ ಕೊಲೆ ಮಾಡ್ಸೋಕ್ಕೆ ಮುಂಚೆ ಒಂದು ರೆಸಾರ್ಟಲ್ಲಿ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿರೋದು ಇವಾಗ ಬಹಿರಂಗ ಆಗಿದೆ. ಇವರೇ ಮಾಡಿಸಿರೋದು ಅಂತಲೂ ಇವಾಗ ಸಾಕ್ಷಿ ಆಧಾರದ ಮೇಲೆ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇದೆಲ್ಲ ನೋಡ್ತಾ ಇದ್ದರೆ ಈ ಥರ ರಾಜಕೀಯ ಕೊಲೆಗೆ ಇದೊಂದು ತಿಲಾಂಜಲಿ, ರಾಜಕೀಯದ ಕೊಲೆಗಳು ಮಾಡ್ತಾರಲ್ಲ, ಇದೊಂದು ತಿಲಾಂಜಲಿ ಇಡಬೇಕು. ಆ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ಬಂದಿದೆ. ಇದನ್ನು ನಾನು ಸ್ವಾಗತ ಮಾಡ್ತೇನೆ. ನಮ್ಮ ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಮಾಡಬೇಕು. ಈಗ ಹೈಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕು. ನಾನು ಹೇಳೋದು ಸರ್ಕಾರಕ್ಕೆ, ನೀವು ಆಯ್ತಪ್ಪ, ನೀವು ಮಾಡಬೇಕು ಅಂತ ಇದ್ದೀರಾ, ನಿಮ್ಮದೇ ಸರ್ಕಾರ ನಡೀತಾ ಇದೆ. ನೀವು ಎಕ್ಸಾಮು ಒಂದು ವರ್ಷ ಪೂರ್ತಿ 365 ದಿನ ಓದ್ಬಿಟ್ಟು ಆಮೇಲೆ ನಿಮ್ಮ ಮನ್ಸಿಗೆ ಬಂದಿದ್ದು ಉಚ್ಚಾಪಟ್ಟೆ ನಿಮ್ಮ ಸ್ಟೇಟ್ಮೆಂಟ್ ಮಾಡೋದ್ರ ಬದಲು, ವಿದ್ಯಾರ್ಥಿಗಳು ಓದೋಕ್ಕೆ ಮುಂಚೆನೇ, ಈ ಸಬ್ಜೆಕ್ಟ್ ಹಿಂದಿ ಓದೋಕ್ಕೆ ಮುಂಚೆನೇ ನೀವು ಹೇಳಿದರೆ ಅದಕ್ಕೊಂದು ಅರ್ಥ ಇತ್ತು. ಓದ್ಬಿಟ್ಟು ಪಾಪ ಕಷ್ಟ ಬಿದ್ದು ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, ನಮ್ಮ ಟೋಟಲ್ ಮಾರ್ಕ್ಸು ಜಾಸ್ತಿ ಬರಬೇಕು ಅಂತ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಥರದ ಒಂದು ತೊಗಲಕ್ ದರ್ಬಾರು ಮಾಡೋದು ಬೇಡ. ನಾನು ಜನರಲ್ಲಾಗಿ ನಾನು ಮಾತಾಡ್ತೀನಿ. ನಾನು ಕನ್ನಡ ಅಭಿಮಾನಿ, ಕನ್ನಡದ ಹೋರಾಟದಲ್ಲಿ ಪಾಲ್ಗೊಂಡವನು. ನಾನು ಗೋಕಾಕ್ ಚಳುವಳಿಯಲ್ಲಿ ನನ್ನ ಕಾಲಿಗೆ ಪೊಲೀಸರು ಹೊಡೆದು ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆಗಿದ್ದೀನಿ. ಕನ್ನಡದ ಹೋರಾಟಗಾರನಾಗಿ ನಾನು ಕೂಡ ಇದ್ದೀನಿ. ಆದರೆ ಇಲ್ಲಿ ಏನು ಭಾಷೆ, ಈಗ ತಮಿಳ್ನಾಡಲ್ಲೂ ಮಾಡಿದ್ದಾರಪ್ಪ. ಈಗ ನೆನ್ನೆ ನಾನು ಹೊಸೂರು, ತಳಿ ಎಲ್ಲ ಹೋಗಿದ್ದೆ. ಅಲ್ಲಿರೋರು 80% ಕನ್ನಡ ಮಾತಾಡ್ತಾರೆ, 80% ಕನ್ನಡ ಮಾತಾಡ್ತಾರೆ. ಅಲ್ಲೂ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಅಲ್ಲಿನ ಕತೆ ಏನು, ಅಲ್ಲಿ ಏನು ಮಾತಾಡ್ಬೇಕು ಹೇಳಿ. ಈಗ ಕೇರಳ ಯಾವುದಪ್ಪ, ಕಾಸರಗೋಡು, ಇಡೀ ಡಿಸ್ಟ್ರಿಕ್ಟ್ ಕನ್ನಡ ಮಾತಾಡ್ತೈತೆ. ಅಲ್ಲಿ ಕನ್ನಡದವರೇ ಗೆಲ್ಲೋದಲ್ಲಿ.
ಅಲ್ಲೂ ಇವಾಗ ತ್ರಿಭಾಷಾ ಸೂತ್ರ ಇಲ್ಲ ಅಂತ ಹೇಳಿದ್ರೆ ಕನ್ನಡ ಇಲ್ಲೇ ಇಲ್ಲ ಅಲ್ಲಿ. ಈಗ ನೀವು ಉರ್ದು ಶಾಲೆ ಅಂತ ತಿಳ್ಕೊಳ್ಳಿ, ಉರ್ದು ಶಾಲೆಯಲ್ಲಿ ಫಸ್ಟ್ ಏನು ತೊಗೊತಾರೆ ಅವರು? ಉರ್ದು ತೊಗೊತಾರೆ ಅಲ್ವಾ. ಸೆಕೆಂಡ್ ಏನು ತೊಗೊತಾರೆ? ಇಂಗ್ಲೀಷ್ ತೊಗೊತಾರೆ. ಥರ್ಡ್ ಯಾವ್ದು ತೊಗೊತಾರೆ? ಕನ್ನಡ ತೊಗೊತಾರೆ. ಈ ಕನ್ನಡ ಎಲ್ಲಿದೆ ಈಗಾಗಲೇ? ಉರ್ದು ಶಾಲೆಗಳಲ್ಲಿ ಇನ್ಮೇಲೆ ಕನ್ನಡ ಇಲ್ಲ. ಅದರಿಂದ ಮಾಡೋಕ್ಕೆ ಮುಂಚೆ ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡಲೇಬೇಕು, ಪ್ರಶ್ನೆನೇ ಇಲ್ಲ. ನಾವು ಹೇಳಿದಿರಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಕನ್ನಡವನ್ನು ಎಲ್ಲರೂ ಮಾತಾಡಬೇಕು, ಕನ್ನಡ ಆಡಳಿತ ಭಾಷೆ ಆಗಬೇಕು, ಇದೆಲ್ಲ ಸರಿ ಇದೆ. ಅದೇ ವಿದ್ಯಾರ್ಥಿಗಳ ವಿಚಾರ ಬಂದಾಗ ನಾವು ಅದನ್ನು ಚರ್ಚೆ ಮಾಡಬೇಕಾಯಿತು. ಇದು ಸಡನ್ನಾಗಿ ಏಕಾಏಕಿ ತರೋದ್ರ ಬದಲು ಒಂದು ಸದನ ಸಮಿತಿ ಮಾಡಿ ಅದನ್ನು ಚರ್ಚೆಗಿಟ್ಟು ಮಾಡಿದರೆ ಎಲ್ಲರೂ ಒಪ್ಕೊತಾ ಇದ್ರು. ಕನ್ನಡಕ್ಕೆ ಒಳ್ಳೇದಾದ್ರೆ ನಾವೆಲ್ಲ ಹಿಂದೆ ಮುಂದೆ ನೋಡಲ್ಲ, ಆರಾಮ್ಸೆ ಒಪ್ಕೊತೀರಿ. ಕನ್ನಡಕ್ಕೆ ಯಾವುದೇ ರೀತಿ ಅನ್ಯಾಯ ಆದಾಗ ನಾವು ಎಲ್ಲವನ್ನ ಮರೆತು ಕನ್ನಡ ಮೊದಲು ಹೇಳೋ ಅಂಥವ್ರು ನಾವು. ಈಗ ನಮ್ಮ ಕಾಸರಗೋಡು ಕತೆ ಏನಾಗುತ್ತೆ, ಹೊಸೂರು ಕತೆ ಏನಾಗುತ್ತೆ, ಈ ಥರ ಬೇರೆ ಬೇರೆ ಮಹಾರಾಷ್ಟ್ರದಲ್ಲೂ ನಮ್ಮದು ಭಾಳಷ್ಟು ಭಾಗ, ಕೆಲವು ಜಿಲ್ಲೆಗಳು ನಮ್ಮದೇ ಇದೆ. ಸೊಲ್ಲಾಪುರ ನಮ್ಮದೇ ಇದೆ, ಕನ್ನಡ ಮಾತಾಡೋರು ಸೊಲ್ಲಾಪುರದಲ್ಲಿ ಇದ್ದಾರೆ. ಅದರಿಂದ ಅದನ್ನ ನೋಡಿ ಮಾಡಬೇಕಾಯಿತು. ಅದಕ್ಕೆ ಒಂದು ಸದನ ಸಮಿತಿ ನೇಮಕ ಮಾಡಿ ಅಲ್ಲಿ ಆಗುವವುಗಳ ಬಗ್ಗೆ ಚರ್ಚೆ ಮಾಡಿದರೆ ಒಳ್ಳೆಯದಾಗಿತ್ತು. ಇಲ್ಲ ಅಸೆಂಬ್ಲಿಯಲ್ಲಿ ಡಿಬೇಟ್ ಮಾಡಿದರೂ ಹೋಯ್ತು. ಏಕಾಏಕಿ ತಂದ್ರಲ್ಲ, ಪಾಪ 365 ದಿನ ಓದಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ. ಅದರಿಂದ ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಸರ್ಕಾರ ಏನು ಮಾಡ್ತಾರೆ ನೋಡೋಣ, ಜಾರಿಗೆ ತರ್ತಾರ, ಅಪೀಲ್ ಹೋಗ್ತಾರ ನೋಡಬೇಕು. ನಮ್ಮ ವೈಯಕ್ತಿಕ ನಿಲುವು ಕನ್ನಡಕ್ಕೆ ಆದ್ಯತೆ ಕೊಡಬೇಕಷ್ಟೇ. ಅದು ಆದ್ಯತೆ ಸಿಗೋ ದೃಷ್ಟಿಯಿಂದ ಏನೇನು ಮಾಡ್ಬೋದು, ತೆಗೆಯೋದು ಒಂದೇ ಅಲ್ಲ. ದ್ವಿಭಾಷೆಯಿಂದನೇ ಕನ್ನಡ ಉದ್ಧಾರ ಆಗ್ತೈತೆ ಅಂತಲ್ಲ. ಕನ್ನಡ ನಾನು ಹೇಳಿದ್ನಲ್ಲ, ಈಗ ಉರ್ದು ಶಾಲೆಗಳಲ್ಲಿ ಕನ್ನಡ ಸ್ಥಿತಿ ಏನಾಗ್ತದೆ ಹೇಳಿ. ಬೇರೆ ರಾಜ್ಯಗಳಲ್ಲಿ ಕನ್ನಡದ ಸ್ಥಿತಿ ಏನಾಗುತ್ತೆ? ಅವರು ಇದೇ ಥರ ತಂದುಬಿಟ್ಟಿದ್ದಾರಲ್ಲ. ಅದರಿಂದ ಇದೊಂದು ಸಮಗ್ರವಾಗಿ ಚರ್ಚೆ ಮಾಡಬೇಕು. ಜನಗಳ ಮಧ್ಯೆ ಈ ಚರ್ಚೆಯನ್ನು ಬಿಡಬೇಕಾಗಿತ್ತು, ಮಾಧ್ಯಮದ ಮುಖಾಂತರ ಜನಗಳ ಜೊತೆ ಚರ್ಚೆ ಮಾಡಬೇಕಾಯಿತು. ಆಮೇಲೆ ಇದನ್ನು ಜಾರಿಗೆ ತರಬೇಕಾಯಿತು. ಏಕಾಏಕಿ ತಂದಿರೋದು ಸರಿಯಲ್ಲ. ಓಕೆ, ನೋಡ್ರಿ, ಕರ್ನಾಟಕದಲ್ಲಿ ಸರ್ಕಾರ ಸತ್ತೋಗಿದೆ. ಮೊನ್ನೆನೂ ಕೂಡ 20-30 ಜನ ಡೆಲ್ಲಿಗೆ ಹೋಗಿದ್ದಾರೆ, ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋದು ಜಗಜ್ಜಾಹಿರಾತ. ಅದೇ ರೀತಿ ಸಿದ್ದರಾಮಯ್ಯನೂ ಕೂಡ ಮುಖ್ಯಮಂತ್ರಿ ಪದವಿ ಬಿಡಲ್ಲ ಅನ್ನೋದು ಅವ್ರ ಮಗನೂ ನೆನ್ನೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ನಮ್ಮಪ್ಪನೇ ಇಷ್ಟು ದಿನ ಜನ ಹೇಳ್ತಾಯಿದ್ರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಬ್ಬರು ಆಗಬೇಕು ಅಂತ. ಈಗ ಮಕ್ಕಳು ಹೇಳೋಕ್ಕೆ ಶುರು ಮಾಡ್ಬಿಟ್ಟವ್ರು. ಎಲ್ಲರ ಮಕ್ಕಳು ಅವ್ರ ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಅಪ್ಪಂದಿರು ಮಂತ್ರಿ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೋ ಅಂಥ ಕಾಲ ಬಂದ್ಬಿಟ್ಟಿದೆ. ಅದರಿಂದ ಜನ ಹೇಳಬೇಕಾಗಿತ್ತು, ಅದನ್ನು ಅವ್ರ ಮಕ್ಕಳು ಹೇಳ್ತಾ ಇದ್ದಾರೆ. ಇದರಿಂದನೇ ಅರ್ಥ ಆಗ್ತಾಯಿದೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಡೆದ ಮನೆ ಆಗಿದೆ. ಜನರ ಪಾಲಿಗೆ ಸತ್ತೋಗಿದೆ, ಅಭಿವೃದ್ಧಿ ಇಲ್ಲ. ಮೊನ್ನೆ ಬಡ್ಜೆಟಲ್ಲಿ ಸಾಲ ಮಾಡಿದ್ದಾರೆ. ಮುಂದಿನ ಬಡ್ಜೆಟಲ್ಲೂ 1,500 ಲಕ್ಷ ಕೋಟಿ ಸಾಲ ಮಾಡೋಕ್ಕೆ ಸಿದ್ದರಾಮಯ್ಯ ತಯಾರಿ ಮಾಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ದೂಡಿ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿರೋದ್ರಿಂದ ನಾನು ಈ ಸರ್ಕಾರ ಬದುಕಿದೆ ಅಂತಲೂ ಹೇಳಲ್ಲ, ಸತ್ತಿದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ತ್ರಿಶಂಕು ಸ್ಥಿತಿಯಲ್ಲಿದೆ. ಇನ್ನೇನು ಮನೆ ಪಾಠ ಅದೆಲ್ಲ. ಮಗನ ಕೈಲಿ ಹೇಳಿಸ್ತಾವ್ರೆ ಅಂದರೆ ಮನೆಗೊಂದು ಕ್ಯಾಬಿನೆಟ್ ಇದೆ, ಆಚೆ ಕಡೆ ಒಂದು ಕ್ಯಾಬಿನೆಟ್ ಇದೆ. ಇದು ಮನೆ ಕ್ಯಾಬಿನೆಟ್ಟು. ಓಕೆ, ನೋಡಿ, ದಾವಣಗೆರೆಯಲ್ಲಿ ಜಗಜ್ಜಾಹಿರಾತ ಕಾಂಗ್ರೆಸ್ಸಲ್ಲಿ ಒಳಜಗಳ ಇದೆ ಅಂತ, ಮುಸಲ್ಮಾನರನ್ನು ನೆಗ್ಲೆಕ್ಟ್ ಮಾಡಿದ್ದಾರಂತೆ. ಇಡೀ ಮುಸ್ಲಿಂ ಸಮುದಾಯ ಇಡೀ ರಾಜ್ಯಾದ್ಯಂತ ಸಭೆಗಳನ್ನು ಮಾಡ್ತಾ ಇದ್ದಾರೆ, ಮುಲ್ಲಾಗಳು ಸಭೆ ಮಾಡ್ತಾ ಇದ್ದಾರೆ. ನಾವು ಸ್ವತಂತ್ರವಾಗಿ ಇನ್ಮೇಲೆ ಸ್ಪರ್ಧೆ ಮಾಡಬೇಕು ಅಂಥೇಳಿ ಈಗ ಚರ್ಚೆ ನಡೀತಾ ಇದೆ. ಗೊಂದಲ ಆಗಿರೋದಂತೂ ನಿಜ. ದಾವಣಗೆರೆಯಲ್ಲಿ ಮೊದಲು ಪ್ರಾಮಿಸ್ ಮಾಡಿದರು ಕಾಂಗ್ರೆಸ್ ಅವರು, ಮುಸಲ್ಮಾನರು ಕೊಡ್ತೀನಿ ಅಂತ, ಕೊಟ್ಟಿಲ್ಲ. ಈಗ ಅದರ ರಿಫ್ಲೆಕ್ಷನ್ ಆಗ್ತಾ ಇದೆ. ಈಗ ಹಲವಾರು ಜನರ ಮೇಲೆ ತೂಗುಗತ್ತಿ. ಜಮೀರ್ ಅಹ್ಮದ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟಲ್ಲಿ ಕಾಂಗ್ರೆಸ್ ಒಡೆದ ಮನೆ ಇವತ್ತು. ಒಂದು ಕಡೆ ಮುಖ್ಯಮಂತ್ರಿ ಪದವಿಗೆ ಜಗಳ, ಇನ್ನೊಂದು ಕಡೆ ಮುಸಲ್ಮಾನರದ್ದು ಜಗಳ, ಗೊಂದಲದಲ್ಲಿದೆ. ಯಾರು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನ್ನೋದನ್ನು ಕೂಡ
ರಾಜ್ಯದ ಜನರ ಪಾಲಿಗೆ ಯಕ್ಷ ಪ್ರಶ್ನೆ. ಅದರಿಂದ ಈ ಸರ್ಕಾರ ತೊಲಗೋಗೋದು ಒಳ್ಳೆಯದು. ಬೇಗ ತೊಲಗೋದ್ರೆ ಹೊಸ ಯಾವುದನ್ನ ಚುನಾಯಿತ ಸರ್ಕಾರ ಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ಜನ ಆಶೀರ್ವಾದ ಮಾಡೋಕ್ಕೆ ತಯಾರಿದ್ದಾರೆ. ಇವತ್ತೇ ಚುನಾವಣೆ ನಡೆದರೂ ಈ ರಾಜ್ಯದಲ್ಲಿ 28ಕ್ಕೆಲ್ಲ ಚುನಾವಣೆ ಇರೋದು. ಹೀಗೆ ನಡೆದ್ರೂ ಕೂಡ ಕರ್ನಾಟಕದಲ್ಲಿ NDA ಸರ್ಕಾರ, BJP ನೇತೃತ್ವದ NDA ಸರ್ಕಾರ ಬರುತ್ತೆ. ಇರಪ್ಪ ಗೆಲ್ತೀರಿ, ಆ ಥರದ ವಾತಾವರಣ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಳ್ಳೆ ಪ್ರಚಾರ ಆಗಿದೆ. ನಮ್ಮೆಲ್ಲ ರಾಜ್ಯದ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಶ್ರಮ ಹಾಕಿ ಕೆಲಸ ಮಾಡಿದ್ದೀರಿ. ಪ್ರತಿಫಲ ದಾವಣಗೆರೆ ಮತ್ತು ಬಾಗಲಕೋಟೆ ಜನಗಳ ಮೇಲೆ ಬಿಟ್ಟಿದ್ದೀರಿ. ನಮಗೆ ವಿಶ್ವಾಸ ಇದೆ 2ಕ್ಕೆ 2 ಕ್ಷೇತ್ರಗಳನ್ನು ಗೆಲ್ತೀರಿ ಅಂತ. ಈ ದಾವಣಗೆರೆ ಜಗಳ ನೀವೇ ನೋಡ್ತಾ ಇದ್ದೀರಲ್ಲ, ಅವರೇ ಹೇಳ್ತಾ ಇದ್ದಾರಲ್ಲ ನಾವು ಸೋಲ್ತೀರಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಬರುತ್ತೆ ಅವರೇ ಹೇಳಿದಾರಲ್ಲ, ಮೋದಿ 11 ವರ್ಷ ಇದ್ದರು ನಮಗೇನು ತೊಂದರೆನೇ ಕೊಟ್ಟಿಲ್ಲ, ಯಾಕೆ ನಾವು BJPಗೆ ಓಟ್ ಹಾಕಬಾರ್ದು ಅಂತ ಹೇಳಿದ್ದಾರೆ ಮುಸಲ್ಮಾನ್ ಬಾಂಧವರು. ಸ್ವಾಗತ ಮಾಡ್ತೀನಿ. ಮುಸಲ್ಮಾನ್ ಬಾಂಧವರು BJPಗೆ ಓಟ್ ಮಾಡ್ತಾರೆ ಅಂದರೆ ಸ್ವಾಗತ ಮಾಡ್ತಾರೆ.